ಅಜಿತ್ ಹೇಳಿದ್ದನ್ನ ಕೇಳಿದ್ಮೇಲೆ ನನಗೆ ನಿಮ್ಮಲ್ಲಿ ಕೋಪ ಹೋಯ್ತಮ್ಮ. ಮಾಡ್ಕೊಂಡು ಬಂದಾಗ ನೀನೇ ನನ್ನ ಮಗನ ತಲೆಗೆಡಿಸಿ ಅವನ ಮದುವೆ ಆಗೋ ಥರ ಮಾಡಿದ್ಯಾ ಅಂತ ನಿಮಗೆ ತುಂಬ ಸಿಟ್ಟು ಬಂತು. ಆದರೆ ಈಗ ಅವ್ನು ಹೇಳಿದ್ ಕೇಳಿದ್ಮೇಲೆ ಇದರಲ್ಲಿ ಏನು ತಪ್ಪಿಲ್ಲ ಅಂತ ನನಗೆ ಅರ್ಥ ಆಯ್ತು ಕಂದ. ಓಕೆ, ಅದಾಯ್ತು. ಈಗ ನೆಕ್ಸ್ಟ್ ಇವಾಗಮ್ಮ ಇದು ಬಂದಿತ್ತು. ಈಗ ಇಷ್ಟಿಂದ ಮುಂಚೆ ಮೇಡಮ್ ನೀವು ಹೇಳಿದ್ದೀರಾ ಆ ಮಾತು ಏನೋ ಹೋಗಿ ನಾನು ಇಷ್ಟಪಟ್ಟು ಮದುವೆ ಆದ್ರೆ ಆ ಕಾರಣಕ್ಕಾದ್ರೂ ಇವನು ಸಾಹಿತ್ಯ ನೆನಪಿಂದ ಹೊರಗೆ ಬಂದಲ್ಲ, ಅದು ನನಗೆ ತುಂಬಾ ದೊಡ್ಡ ಸಮಾಧಾನ ಕೊಟ್ಟು ಅಂತ ಹೇಳಿದೆ ಮೇಡಮ್. ಈಗ ನೀನಮ್ಮ ಆದರೂ ನಿಮ್ಮ ಮನಸ್ಸಿಗೆ ನಾನು ಸ್ವಲ್ಪ ಬೇಜಾರು ಮಾಡಿದ್ದೀನಿ, ನನ್ನ ದಯವಿಟ್ಟು ಕ್ಷಮಿಸಿ ತಿಳ್ಕೊಳ್ಳಿ ಮೇಡಮ್. ಅದು ನನಗೆ ತುಂಬ ದೊಡ್ಡ ಸಮಾಧಾನ ಕೊಡ್ತು.